ನಮಸ್ತೆ ಸರ್. ನೀವು ತುಂಬ ಗೆಲುವುಗಳು ನೋಡಿದ್ದೀರಾ. ಮೊದಲನೇ ಬಾರಿಗೆ ಎಲೆಕ್ಷನಲ್ಲಿ ನಿಂತಾಗ ಅದರಲ್ಲಿ ನೀವು ಸೋಲು ಅನುಭವಿಸಿದ್ರಿ ಅಂತ. ಸೊ ಆ ಸೋಲು ನಿಮಗೆ ಯಾವ ಥರ ಪಾಠ ಕಲಿಸ್ಕೊಟ್ಟಿದೆ ಸರ್? ನೀವು ಯಾವಾಗಲೂ ಗೆಲ್ತಾನೆ ನಿಮಗೆ ಸೋಲಿನ ವ್ಯಾಲ್ಯೂ ಗೊತ್ತಾಗಲ್ಲ. ನೀವು ಸೋಲಿನ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ನೀವು ಒಂದ್ಸಲಿ ಸೋಲ್ಬೇಕು, ಆವಾಗಲೇ ಸೋಲಿನ ವ್ಯಾಲ್ಯೂ ಗೊತ್ತಾಗುತ್ತೆ. ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಅಂದರೆ ನಿಮ್ಮ ಹತ್ರ ಕೋಟಿ ಇದೆ, ದುಡ್ಡಿನ ಬೆಲೆ ಗೊತ್ತಾಗಲ್ಲ. ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ಆ ದುಡ್ಡಿನ ಬೆಲೆ ಗೊತ್ತಾದಾಗಲೇ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸರ್, ಈಗ ನಿಮ್ಮನ್ನು ಆದರ್ಶವಾಗಿ ತೊಗೊಂಡು ತುಂಬ ಜನ ಮಕ್ಕಳೆಲ್ಲ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಫ್ಯಾನ್ಸ್ ಆಗಿದ್ದಾರೆ ತುಂಬ ಜನ. ಸೊ ಅವ್ರಿಗೆ ನೀವೇನು ಹೇಳ್ತೀರಾ? ನಾನು ಅವ್ರಿಗೆ ಫ್ಯಾನ್ ಅನ್ನೋಕ್ಕಿಂತ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಏಕೆಂದರೆ ಈ ಫ್ಯಾನ್ಸ್ ಯಾವ ಥರ ಅಂದರೆ ಇನ್ನೊಬ್ಬ ಹೀರೋ ಬಂದಾಗ ಅವ್ನು ಫ್ಯಾನ್ ಆಗಿಬಿಡ್ತಾರೆ. ಫ್ರೆಂಡ್ಸ್ ಆ ಥರ ಅಲ್ಲ, ಕೊನೆ ತನಕ ಫ್ರೆಂಡ್ಸ್ ಆಗಿ ಇರ್ತಾರೆ. ಸೊ ಅದಕ್ಕೆಲ್ಲರೂ ನಾನು ಫ್ಯಾನ್ ಅಂತ ಟ್ರೀಟ್ ಮಾಡಲ್ಲ, ಫ್ರೆಂಡ್ಸ್ ಅಂತ ಟ್ರೀಟ್ ಮಾಡ್ತೀನಿ. ಸರ್, ಈಗ ಟ್ರೆಂಡ್ಸ್ ಎಲ್ಲ ಬದಲಾಗ್ತಾ ಇರೋದ್ರಿಂದ ಕೆಲವರು ಈ ಪೆಟ್ಸ್ ಮನೆಯಲ್ಲಿ ಇಟ್ಕೊಳ್ಳೋ ಸಾಕು ಪ್ರಾಣಿಗಳನ್ನ ಕೂಡ ಫ್ಯಾನ್ಸಿಯಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹಾವುಗಳನ್ನೆಲ್ಲ ಇಟ್ಕೊಳ್ತಾ ಇದ್ದಾರೆ ಸಾಕು ಪ್ರಾಣಿಯಾಗಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸಾಕು ಪ್ರಾಣಿಯಾಗಿ ಹಾವುಗಳನ್ನ ಇಟ್ಕೋಬೋದಾ? ಸೊ ಸ್ನೇಕ್ ಹಾವಿದೆಯಲ್ಲ, ಇದು ವೈಲ್ಡ್ ಅನಿಮಲ್, ಇಟ್ಸ್ ನಾಟ್ ಎ ಡೊಮೆಸ್ಟಿಕ್ ಅನಿಮಲ್. ಸೊ ಇದೆಲ್ಲ ವೈಲ್ಡ್ ಲೈಫ್ ಆ್ಯಕ್ಟ್ ಬರುತ್ತೆ. ಸೊ ಈ ಹಾವನ್ನು ಮನೇಲಿ ಪೆಟ್ಟಾಗಿ ಇಟ್ಕೊಳ್ಳೋದು ಏನಾರ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡೋದ್ರೆ ಬಿಹೈಂಡ್ ದ ಬಾರ್, ಅದಕ್ಕೆ ನಾನ್ ಬೇಲಬಲ್. ಸೊ ಅವ್ರು ಯಾರು ಕೊಟ್ಟಿದ್ರು ಅವ್ರನ್ನೂ ಒಳಗಾಗ್ತಾರೆ, ಇವ್ರು ಇಟ್ಕೊಂಡಿದ್ರು ಒಳಗಾಗ್ತಾರೆ, ಸುಮಾರು ಕೇಸ್ಗಳಾಗ್ತಾರೆ. ಸೊ ಅವ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಡೋಂಟ್ ಕೀಪ್ ಇಟ್ ಆ್ಯಸ್ ಎ ಪೆಟ್. ಸರ್, ಈಗ ತುಂಬ ಜನ ಉರಗ ರಕ್ಷಕರಾಗಬೇಕು, ಹಾವುಗಳನ್ನ ಹೇಗೆ ಸಂರಕ್ಷಿಸಬೇಕು ಇದ್ರ ಬಗ್ಗೆ ಎಲ್ಲ ಕಲ್ತ್ಕೋಬೇಕು ಅಂತ ತುಂಬ ಜನ ಆಸಕ್ತಿ ಹೊಂದಿದ್ದಾರೆ ಇವಾಗ. ಅವರಿಗೆಲ್ಲ ಎಲ್ಲಿಂದ ಇನ್ಫಾರ್ಮೇಷನ್ ಎಲ್ಲಿಂದ ಸಿಗುತ್ತೆ ಸರ್? ಸೋರ್ಸ್ ಆಫ್ ನಾಲೆಡ್ಜ್ ಏನು? ನೀವು ಹೇಗೆ ತಿಳ್ಕೊಂಡ್ರಿ? ಅವರಿಗೆಲ್ಲ ನೀವು ಹೇಳೋದೇನು, ಹೇಗೆ ಕಲಿಬೇಕು? ಸರ್, ನಾನು ಹಾವು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ನಾಲೆಡ್ಜೇ ಇರಲಿಲ್ಲ. ಏಕೆ 1980 ಯಾರಿಗೇನು ಹಾವಿನ ಬಗ್ಗೆ ಗೊತ್ತೇ ಇಲ್ಲ. ನಾನೊಂದು ಹಾವಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಹಾವಿನ ಫೋಟೋ ತೆಗೆದು ಅದನ್ನು ಕೆಮಿಕಲ್ ವಾಶ್ ಕೊಟ್ಟು 15 ದಿನ ಆಗೋದು, ಅದನ್ನ ಚೆನ್ನೈಗೆ ಕಳಿಸಿ ಅಲ್ಲಿಂದ ಅವ್ನು ತಿಳ್ಕೊಂಡು 1-1.5 ತಿಂಗಳಾಗ್ಬಿಡೋದು. ನೌಡೇಸ್ ವರ್ಲ್ಡ್ ಇಸ್ ವೆರಿ ಫಾಸ್ಟ್, ವರ್ಲ್ಡ್ ಇಸ್ ಇನ್ ಯುವರ್ ಫಿಂಗರ್ ಟಿಪ್. ಗೂಗಲ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ನನಗೆ ನಾಲೆಡ್ಜ್ ಹೇಗೆ ಅಂದರೆ ನನಗೆ ಫೀಲ್ಡ್ ವರ್ಕು ಪ್ಲಸ್ ಇದರಿಂದ ಸುಮಾರು ಜನರು ಬರೆದಿರೋ ಬುಕ್ಸ್ನೆಲ್ಲ ಓದಿ ನಾನು ನಾಲೆಡ್ಜ್ ತೊಗೊಂಡೆ. ಸೊ ಇಫ್ ಎನಿಬಡಿ ವಾಂಟ್ ಟು ಲರ್ನ್ ಹೌ ಟು ರೆಸ್ಕ್ಯೂ ದ ಸ್ನೇಕ್ ಅಂದರೆ ಬರಲಿ, ನಾನು ಅಂತ ಹೇಳ್ಕೊಡ್ತೀನಿ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ಇವರು ಹಾವು ಹಿಡಿದ್ಬಿಡಿದ ತಕ್ಷಣ ಹೀರೋ ಆಗ್ಬಿಡ್ತೀನಿ ಅನ್ಕೋತಾರೆ. 1-2 ಹಾವು ಹಿಡಿದ ತಕ್ಷಣ ಇನ್ ಫ್ರಂಟ್ ಆಫ್ ನೇಚರ್ ವಿ ಆರ್ ಆಲ್ ಝೀರೋ. ಸೊ ಯಾವಾಗಲೂ ಹುಷಾರಾಗಿರಬೇಕು. ನಾನು ಹೇಳೋದೇನೆಂದರೆ ಶೋ ಆಫ್ಗೋಸ್ಕರ ನೀವು ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಲವ್ ಆ್ಯಂಡ್ ಅಫೆಕ್ಷನ್ ಪ್ಲಸ್ ರೆಸ್ಕ್ಯೂ ಮಾಡಬೇಕು ಅಂತಿದ್ರೆ ಈ ಫೀಲ್ಡಿಗೆ ಬನ್ನಿ. ಬಂದರೂ ಕೂಡ ಫುಲ್ ಪರ್ಮನೆಂಟಾಗಿ ಇಟ್ಕೋಬೇಕು. ನನಗೆ ಈಗಾಗಲೇ 37 ಇಯರ್ಸ್ ಆಗೋಯ್ತು ರೆಸ್ಕ್ಯೂ ಮಾಡೋಕ್ಕೆ ಶುರು ಮಾಡಿ. ಸೊ ನೀವು ಅದಕ್ಕೆ ಅಂತ ಇದನ್ನು ನಿಮ್ಮ ಸಮಯನ ಮುಡುಪಾಗಿಟ್ರೆ ಖಂಡಿತವಾಗ್ಲೂ ರೆಸ್ಕ್ಯೂಗೆ ಬಂದರೆ ಹೇಳ್ಕೊಡ್ತೀನಿ. ಈಗ ಸುಮ್ಮನೆ ಆಟಕ್ಕೆ ಇಲ್ಲಿ ಹಿಡಿಯೋದು, ಇನ್ಯಾರ್ದೋ ಮನೆಗೆ ಬಂದಾಗ ಅಯ್ಯೋ ಆಗಲ್ಲ ಅಂತ ಹೇಳೋದಾಗಲ್ಲ. ಯಾವಾಗಲೂ ನೀವೇನು ಮಾಡಬೇಕು ಅಂದರೆ ಕಾಲ್ ಬಂದಿದ ತಕ್ಷಣ ರೆಸ್ಕ್ಯೂ ರೆಡಿಯಾಗಿರುತ್ತೆ. ಸರ್, ಈಗ ಫೋಟೋಗ್ರಫಿಗೆ ಅಂತ ಕೆಲವು ಎಥಿಕ್ಸ್ ಇದೆ. ಅದೇ ರೀತಿ ಯಾವುದೇ ಪ್ರೊಫೆಷನ್ ತೊಗೊಂಡ್ರು ಅದರಲ್ಲಿ ಕೆಲವೊಂದು ಅವರು ಕಡೆ ಹಿಡಿಯಬೇಕಾದ ಕೆಲವೊಂದು ಮೌಲ್ಯಗಳಿರುತ್ತೆ. ಆ ಥರ ಇದರಲ್ಲಿ ಈ ಉರಗ ರಕ್ಷಕ ಕಾರ್ಯದಲ್ಲಿ ಏನು ಎಥಿಕ್ಸ್ ಇರುತ್ತೆ ಸರ್? ಸರ್, ನಾನು ಹೇಳೋದು ಏನಂದರೆ, ನೀವು ಹಾವಿನ ಸಂರಕ್ಷಣೆ ಮಾಡುವಾಗ ಹಾವಿಗೆ ನೋವಾಗ್ಬಾರ್ದು. ಹ್ಯಾಂಡಲ್ ವಿತ್ ಕೇರ್. ನಮಗೂ ತೊಂದರೆ ಆಗ್ತದೆ, ಜನಕ್ಕೂ ಭಯಪಡಿಸ್ಬಾರ್ದು. ನಾನು ಹೇಗೆ ಹಿಡಿತೀನಿ ಅಂದರೆ ಹೋಗ್ತೀನಿ, ಕೂಲಾಗಿ ಎತ್ಕೋತೀನಿ, ಒಂದು ಬಾಕ್ಸ್ ಹಾಕ್ತೀನಿ, ಮುಚ್ಕೊಂಡು ಬರ್ತಾಯಿರ್ತೀನಿ, ಅದಕ್ಕೂ ನೋವಾಗಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ತಲೆ ಮೇಲೆ ಕಡ್ಡಿ ಇಡೋದು, ಅದು ಇರೋದು ಮಾಡಿ ಅದಕ್ಕೆ ನೋವೆಲ್ಲ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ದಯವಿಟ್ಟು ನೀವು ಅದಕ್ಕೆ ನೋವು ಮಾಡಿದಾಗ ಕಚ್ಚೋ ಸಾಧ್ಯತೆಗಳಿದೆ. ನಿಮಗೆ ಹಿಡಿಯೋಕ್ಕೆ ಬರಲಿಲ್ವಾ, ಅವ್ರನ್ನ ತೋರಿಸ್ಕೊಳಕ್ಕಂತ ಹಿಡಿಯೋಕ್ಕೆ ಹೋಗಬೇಡಿ. ಸೊ ಅದನ್ನು ರೆಸ್ಕ್ಯೂ ಮಾಡಬೇಕು ಅಂತಿದ್ರೆ ಬನ್ನಿ, ಹೌ ಟು ಹ್ಯಾಂಡಲ್ ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ನೋಡಿ, ಇದು ನಿಮ್ಮ ಕೈ ಈಗ ಹಿಡ್ಕೊಂಡಿರೋದು ಗೊತ್ತಾಗ್ತಿದೆ, ನೋವಾಗ್ತಿದೆಯಾ? ಇಲ್ಲ ಸರ್. ಈಗ ಹೌದು ಅಲ್ವಾ? ಅವಾಗ ಏನು ಮಾಡ್ತಿದ್ದು, ಪಟಕ್ ಅಂತ ಕಚ್ಚುತ್ತೆ. ಈಗ ಕಚ್ಚಕ್ಕಾಗಲ್ಲ, ಯಾಕೆಂದರೆ ನ್ಯೂಟನ್ಸ್ ಥರ್ಡ್ ಲಾ. ಸೊ ಈಗ ನೋಡಿ, ಎಳೀರಿ ನೀವು, ಕೈ ಬರ್ತಾ ಇದೆಯಾ, ನಿಮ್ಗೆ ನೋವ್ತಾ ಇದೆಯಾ, ಈ ಥರ ಹಿಡ್ಕೊಂಡು. ಕೆಲವ್ರು ಏನು ಮಾಡ್ತಾರೆ, ತಲೆ ಬಿಗ್ಗಿಯಾಗಿ ಹಿಂಗೆ ಹಿಡ್ಕೊಂಡ್ಬಿಡ್ತಾರೆ, ಒಂದು 5 ನಿಮಿಷ ಹಿಡ್ಕೊಂಡಿರ್ತಾರೆ, ಅವ್ರು ಸತ್ತೋಗ್ಬಿಡುತ್ತೆ. ಸೊ ಅದೆಲ್ಲ ಬೇಡ. ಸರ್, ನೀವು ನಿಮ್ಮ ಈ ಉರಗ ರಕ್ಷಕ ಬದುಕು ಸ್ಟಾರ್ಟ್ ಆಗಿದ್ದೇ ಒಂದು ಸಿನಿಮಾ ನೋಡಿದ್ರ ಮೂಲಕ ಅಂತ ಹೇಳಿದ್ರು. ಸೊ ನಿಮಗೆ ಸಿನಿಮಾ ಕ್ರೇಜ್ ಮೊದಲಿಂದನೇ ಇದೆ ಅಲ್ವಾ ಸರ್? ಹಾಗೆ ನೀವು ತುಂಬ ತಾರೆಯರುಗಳ ಜೊತೆ ಕೂಡ ನಿಮ್ಮ ಒಡನಾಟ ಇದೆ. ಹಾಗೆ ನೀವು ತುಂಬ ಫಿಲ್ಮ್ಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಅನ್ನೋದನ್ನ ಕೇಳಿದ್ದೀವಿ. ಸೊ ನಿಮಗೆ ಹೇಗೆ ಈ ಕ್ರೇಜ್ ಹೇಗೆ ಬಂತು ಸರ್? ನಿಮಗೆ ಅದರಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇತ್ತಾ? ಅದು ಮಾಡಬೇಕು ಅಂದ್ಕೊಂಡಿದ್ರಾ? ನಾನು ಚಿಕ್ಕಂದಲ್ಲಿದ್ದಾಗ ನನಗೆ ಫಿಲಮ್ ಲ್ಯಾಂಡ್ಗೆ ಹೋಗಬೇಕು ತುಂಬ ಆಸೆ ಇತ್ತು. ಸುಮಾರು ಜನರು ಕೈ ಕಾಲು ಹಿಡಿದು ಸುಮಾರು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀನಿ. ಸುಮಾರು ಜನ ಶಿವಕುಮಾರ್ ಅಂತ, ನಿಮ್ಗೆ ಯಾಕ್ರಿ ನಾನು ಫಿಲಮ್ ಲ್ಯಾಂಡ್ಗೆ ಚಾನ್ಸ್ ಕೊಡ್ತೀನಿ ಅಂತ 1984 ಅಲ್ಲೇ
ಯಾರ ಹತ್ರ ಅವಾಗಲೇ 3,000 ಸಾಲ ಮಾಡ್ಕೊಂಡು ತೊಗೊಂಡು ಕೊಟ್ಟಿದ್ದೆ. ಬಟ್ ಅವ್ರು ಏನು ತೆಗಿಲೇ ಇಲ್ಲ, ನನ್ನ ದುಡ್ಡು ಹೋಯಿತು. ಅವಾಗಿಂದ ಬೇಜಾರಾಗ್ಬಿಟ್ಟು ಫಿಲಮ್ ಲ್ಯಾಂಡ್ ಬೇಡವೇ ಬೇಡ ಅಂತ ಸುಮ್ಮನೆ ಡಿಸೈಡ್ ಮಾಡ್ಕೊಂಡಿದ್ದೆ. ಅವಾಗ ಸುಮಾರು ಜನ, ಈಗ ಪಾಪ್ಯುಲರ್ ಆದ್ಮೇಲೆ ಸುಮಾರು ಜನ ಡೈರೆಕ್ಟರ್ಗಳು ಅವರೇ ಬಂದು ಕರ್ಕೊಂಡೋಗಿ ಸುಮಾರು ಫಿಲಮ್ಗಳನ್ನ ಮಾಡಿಸಿದ್ರು. ಚಂದ್ರೋದಯ ಮಾಡಿದೆ, ಅರುಣೋದಯ ಮಾಡಿದೆ, ಕಾಲಾಯ ತಸ್ಮೈ ನಮಃ ಮಾಡಿದೆ, ಸುಮಾರು ಫಿಲಮ್ಗಳು ಮಾಡಿದೆ. ಬಟ್ ನಾನು ಹೇಳೋದೇನೆಂದರೆ, ಫಿಲಮ್ ಲ್ಯಾಂಡ್ಗೆ ಹೋದರೆ ಅಲ್ಲೇನಾಗುತ್ತೆ, ನನ್ನ ಸ್ವಾರ್ಥ ಇರುತ್ತೆ, ದುಡ್ಡುಗೋಸ್ಕರ ಮಾಡಬೇಕಾಗತ್ತೆ. ಈ ಸ್ನೇಕ್ಸ್ದು ಇದಿದೆಯಲ್ಲ, ರೆಸ್ಕ್ಯೂಯಿಂಗ್ ಇದೆಯಲ್ಲ, ಅದಕ್ಕೊಂದು ಖುಷಿ ಇದೆ, ಸಹಾಯ ಇದೆ, ಸೇವೆ ಇದೆ. ನಿಮ್ಮ ಜೀವನದಲ್ಲಿ ತುಂಬ ಖುಷಿ ಕೊಡೋದು ಎರಡೇ, ಒಂದು ಸಹಾಯ ಮತ್ತು ಸೇವೆ ಮಾಡೋದ್ರಲ್ಲಿ ಸಿಗೋ ಸುಖ ಇನ್ನು ಯಾವುದ್ರಲ್ಲೂ ಸಿಗೋದಿಲ್ಲ. ಸರ್, ಕೊನೆಯದಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ಸೇವ್ ನೇಚರ್ ಫಾರ್ ಫ್ಯೂಚರ್, ಸೇವ್ ವಾಟರ್, ಡೋಂಟ್ ವೇಸ್ಟ್ ಫುಡ್. ಆಹಾರ ಚೆಲ್ಲಬೇಡಿ, ನೀರನ್ನ ಸಂರಕ್ಷಣೆ ಮಾಡಿ, ಪ್ರಕೃತಿಯನ್ನು ಕಾಪಾಡಿ. ಧನ್ಯವಾದಗಳು.